ನೋಡಿ ತೆಗಿವಾಗ ಈ ಥರ ಒಂದು 2 ಸತಿ ಪ್ರೆಸ್ ಮಾಡಿ ಬಿಡಿ. ಇವಾಗ ಬಿಡಿ. ಈಗ ಒಂದು ಸತಿ ಪ್ರೆಸ್ ಮಾಡಿ ಸ್ವಲ್ಪ ಆ ಥರ. ಈ ಥರ ಪ್ರೆಸ್ ಮಾಡಿ ಒಂದು ಸತಿ ಹಿಂಗೆ 4 ಇಟ್ಕೊಳ್ಳಿ ಅವನ್ನ ಕಪ್ಗಳ್ನ. ಕೊರವದಂಗೆ ಒಂದು ಸತಿ ಮೇಲೆ ಕೋದಿರಿ 2 ಸತಿ ಆ ಥರ. ಇವಾಗ ನಿಧಾನಕ್ಕೆ ಪ್ರೆಸ್ ಮಾಡಿ ಕೆಳಕ್ಕೆ ಪ್ರೆಸ್ ಅಲ್ಲಿಂದ ಕಪ್ಪಲ್ಲೇ ಪ್ರೆಸ್ ಮಾಡಿ ಆ ಥರ. ನಿಧಾನಕ್ಕೆ ಒಂದೇ ಸತಿ ಕೆಳಕ್ಕೆ ಪ್ರೆಸ್ ಮಾಡಿ. ಕೆಳಕ್ಕೆ ಆ ಥರ ಹಾಲು ಕರಿತೀರಿ ನೀವು ಕೈಯಲ್ಲಿ ಆ ಥರ ಪ್ರೆಸ್ ಮಾಡಿ. ಮಾಡಿ ಕೆಳಕ್ಕೆ ನಿಧಾನಕ್ಕೆ ಒಂದೇ ಸತಿ ಹಿಂಗೆ ಎಳೀರಿ. ಹಂಗೆ ಆ ಥರ ಎಳಿಬೇಕು. ನೋಡಿ ಒಂದು ಕರುವದ್ದಂಗೆ ಒದಿರಿ ಅನಿಸುತ್ತೆ ಮೇಲಕ್ಕೆ ಆ ಥರ. ಇವಾಗ ಕೆಳಕ್ಕೆ ಪ್ರೆಸ್ ಮಾಡಿ. ಈ ಥರ. ಇವಾಗ ಕೆಳಗಡೆ ಬಟನ್ ಇದೆಯಲ್ಲ ಆ ಬಟನ್ ಕೆಳಕ್ಕೆ ಎಳೀರಿ. ಸಾಕು. ಕೆಳಗಡೆ ಬಟನ್ ಇದೆಯಲ್ಲ ಅದು ತಿರುಗಿಸ್ಬಿಟ್ಟು ಕೆಳಕ್ಕೆ ಎಳೀರಿ. ತಿರುಗಿಸ್ರಿ ಅದು. ತಿರುಗಿಸಿ ನೀಟಾಗಿ ತಿರುಗಿಸ್ಬೇಕು. ತಿರುಗಿಸಿ ತೊಂದರೆ ಇಲ್ಲ. ಇದನ್ನು ನೋಡ್ಕೊಳ್ಳಿ. ಅದು ತಪ್ಪಿಸಿ ಅದು ಆ ಬಟನ್. ಓಕೆ. ಒಂದು ಬಿಡಿಸಿ. ಯಾವ್ದಾರು ಒಂದು ಬಿಡಿಸಿ. ನೀವು ಹೆಬ್ಬಟ್ಟಲ್ಲಿ ಬಿಡಿಸಿ. ಒಂದು ಕೆಳಕ್ಕೆ ಬಿಡಿಸಿ. ಓಕೆ. ಇವಾಗ ಬಿಟ್ಬಿಡುತ್ತೆ. ಓಕೆ. ಈ ಥರ ಹಿಂಗೆ ಯೂನಿಟ್ ಮೇಕೆ ಎತ್ತಿ ಫುಲ್ ಮೇಕೆ ಎತ್ತಿ. ಇದ್ರಾಗಿರಲ್ಲ ಲೈನಲ್ಲಿ ಹಾಲು ಹೋಗುತ್ತೆ ಇದರಲ್ಲಿ. ಆಯಿತು. ಇವಾಗ ಇದಕ್ಕೆ ಸಿಗಾಕಿ ಆ ಬಟನ್ ಅಮ್ಕಿ ಒಳಕ್ಕೆ. ಇವಾಗ ಅಮ್ಕಿ. ಬಿಡಿ. ಸಿಗಾಕಿ ಇವಾಗ. ಇದನ್ನು ಇದೇ ಥರ ಸಿಗಾಕ್ಬೇಕು ಯಾವಾಗಲೂ. ನೋಡಿ ಗೊತ್ತಾಯ್ತಲ್ಲ ಸ್ವಲ್ಪ? ಗೊತ್ತಾಯ್ತಲ್ಲ? ಗಾಬರಿ ಮಾಡತ್ತಾ? ಓಕೆ. ನೋವಾಗತ್ತ ಅಂತ ನೀವು ಆ ಥರ ಕುತ್ಕೋಬಾರ್ದು ರೆಗ್ಯುಲರಾಗಿ. ಇವಾಗ ಈ ಮಿಷಿನ್ ಹಾಕ್ಬೇಕಾದ್ರೆ ಆ ಥರ ಕುತ್ಕೋಬೇಡಿ. ಇವಾಗ ಒದ್ದಾಡಿದ್ರೆ ಎದ್ದೇಳಕ್ಕಾಗೋದಿಲ್ಲ ನಿಮಗೆ. ಓಕೆ. ನೋಡಿ ಈ ಥರ ಈ ಥರ ಹಸುಗಳಿಗೆ ಸ್ವರ ಬಿಡಿಸಿ ಹಾಕ್ಬೇಕು. ನೋಡಿ ಈ ಥರ ಯಾವಾಗ ನಾವು ಕೈಯಲ್ಲಿ ಹಾಲು ಕರಿಬೇಕಾರೆ ಯಾವ ಥರ ಅದಕ್ಕೆ ಮಸಾಜ್ ಮಾಡ್ತೀವಿ, ಸಿಮ್ಯುಲೇಷನ್ ಅಂತ ಕರಿತೀವಿ. ಈ ಥರ ಸಿಮ್ಯುಲೇಷನ್ ಮಾಡ್ಕೊಂಡೆ ಮಿಷಿನ್ ಹಾಕ್ಬೇಕಾಗತ್ತೆ. ಸಿಮ್ಯುಲೇಷನ್ ಮಾಡ್ತಾರೆ ಅಂದರೆ ಸ್ವರ ಬಿಡಿಸೋದು. ಸ್ವರ ಬಿಡ್ಬೇಕು. ಸ್ವರ ಬಿಟ್ಟ ಮೇಲೆ ಹಾಲು ಕೊಡೋಕ್ಕಾಗೋದು ಹಸುಗಳಲ್ವ. ಆ ಥರನೇ ಮಿಷಿನ್ ಹಾಕುವಾಗಲೂ ಅದೇ ಥರ.